ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟು ಚೆನ್ನಾಗಿದ್ದೀನಿ, ಬಟ್ ಸ್ವಲ್ಪ ಶೀತ ಕೆಮ್ಮು ಆಗಿದೆ. ಹಾಗಾಗಿ ವಾಯ್ಸ್ ಫುಲ್ ಡಮಾರ್ ಆಗಿದೆ. ಹಾಗಾಗಿ ಚೆನ್ನಾಗಿದ್ದೀನಿ ಅನ್ಬೋದೋ ಇಲ್ವೋ ಗೊತ್ತಿಲ್ಲ. ಸೊ ಇವತ್ತಿನ ವ್ಲಾಗಲ್ಲಿ ನನ್ನ ಈ ಒಂದು ಕರ್ಕಶ ಧ್ವನಿಯನ್ನು ನೀವೆಲ್ಲರೂ ಸಹಿಸ್ಕೊಳ್ಳೇಬೇಕು. ಐ ಆಮ್ ಸಾರಿ. ಸೊ ಇವತ್ತಿನ ವ್ಲಾಗ್ ಒಂದು ಪುಟ್ಟ ವ್ಲಾಗ್ ಆಗಿರುತ್ತೆ. ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ನಮ್ಮ ಮನೆ ಗಾರ್ಡನಲ್ಲಿ ಅದೇ ಹಿಂಗೆ ಮಳೆಗಾಲಕ್ಕೆಲ್ಲ ಗಿಡ ಕಟ್ ಮಾಡಿದ್ರಲ್ಲ, ಕಟ್ ಮಾಡಿದ್ಮೇಲೆ ಇವಾಗ ಎಲ್ಲ ಚೆನ್ನಾಗಿ ಚಿಗುರಿ ಹೂ ಬಿಡ್ತಾ ಇದ್ವು. ಇದು ಸುಗಂಧರಾಜ. ಇದು ಒಂದೇ ಒಂದು ಗಿಡ ಇದ್ದಿದ್ದು. ತುಂಬ ವರ್ಷಗಳಾಗಿತ್ತು ಈ ಗಿಡ ಮತ್ತು ಹೂ ನೋಡ್ದಲೇ. ಸೊ ಎಲ್ಲ ಚೆನ್ನಾಗಿತ್ತು. ಅರ್ಲಿ ಮಾರ್ನಿಂಗ್ ಒಳ್ಳೆ ಮಳೆ ಬಂದಿತ್ತು. ಹಾಗಾಗಿ ಫುಲ್ಲು ಗ್ರೀನಾಗಿ ಫ್ರೆಶ್ ಆಗಿ ಕಾಣಿಸ್ತಿತ್ತು ಅಂತ ಅಂದ್ಬಿಟ್ಟು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಕೆಲವೊಂದು ಗಿಡಗಳು ಇನ್ನೂ ಚಿಗುರುತ್ತಾ ಇದೆ, ಕೆಲವೊಂದು ಆಲ್ರೆಡಿ ಚಿಗುರಿ ಹೂ ಬಿಡ್ತಾ ಇದ್ದಾವೆ. ಆ್ಯಂಡ್ ಮಾರ್ನಿಂಗ್ ಅಪ್ಪನೂ ಸ್ವಲ್ಪ ಪಾಪುನ ಎತ್ಕೊಂಡು ಅಂದರೆ ಅವರೇ ಎಲ್ಲ ಸುತ್ತಾಡಿಸೋದು, ಅವನಿಗೆ ಸ್ವಲ್ಪ ಎಲ್ಲ ಬೆಳಕು ಅವೆಲ್ಲದೂ ಗೊತ್ತಾಗಬೇಕಲ್ವ. ಹಾಗಾಗಿ ಅಪ್ಪ ಅವನನ್ನು ಡೈಲಿ ಬೆಳಿಗ್ಗೆ ಮತ್ತು ಸಂಜೆ ಓಡಾಡಿಸ್ತಾರೆ. ಸೊ ಅಪ್ಪ ಪಾಪನ್ನ ಓಡಾಡಿಸ್ತಾ ಇದ್ರು. ನಾನು ಈ ಕಡೆ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಬಂದೆ, ಎಲ್ಲ ಹೇಗಿದೆ ತೋರಿಸೋಣ ಅಂದ್ಬಿಟ್ಟು. ಆ್ಯಂಡ್ ನಿಮಗೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಾವು ಆ್ಯಕ್ಚುಲಿ ಹೂವನ್ನ ಡೈಲಿ ಇವಾಗ ಏನಾದ್ರು ಫಂಕ್ಷನ್ಸು ಹಬ್ಬಗಳಿದ್ದಾಗ ಅಷ್ಟೇ ನಾವು ಹೂ ತೊಗೊಳ್ಳೋದು. ನೋಡಿ, ಇಷ್ಟು ಮಿನಿಮಮ್ ಇಷ್ಟು ಹೂಗಳಿರುತ್ತೆ, ಇಷ್ಟು ಸಾಕು ನಮಗೆ ಡೈಲಿ ಪೂಜೆಗೆ. ಸೊ ಫ್ರೆಂಡ್ಸ್, ಪೋಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಎಷ್ಟು ಏರ್ ಫಾಲ್ ಆಗುತ್ತೆ ನಿಮಗೆಲ್ಲ ಗೊತ್ತಿದೆ. ನನಗಂತೂ ಈಗ ಆಲ್ರೆಡಿ ಏರ್ ಫಾಲ್ ಆಗೋದು ಸ್ಟಾರ್ಟ್ ಆಗಿದೆ, ನೋಡ್ತಿರ್ಬೋದು. ಅದರಲ್ಲೂ ನನಗಂತೂ ಇನ್ನೂ ಜಾಸ್ತಿ ಉದುರ್ತಾ ಇತ್ತು. ಹೇಗೆ ಅಂತ ಅಂದರೆ, ಆ ಕೂದಲು ಉದುರೋದು ನೋಡ್ತಿದ್ರೆ ನನಗೆ ಭಯ ಆಗ್ತಿತ್ತು, ಅಳುನೂ ಬರ್ತಿತ್ತು. ಹಾಗಾಗಿ ನಾನು ಏನಾದರೂ ಒಂದು ರೆಮಿಡಿನ ಟ್ರೈ ಮಾಡಬೇಕು ಅಂತಿದ್ದೆ. ಹಾಗಾಗಿ ನಾನು ಆಲ್ಪ್ಸ್ ಗುಡ್ನೆಸ್ ಅವರ ರೋಸ್ಮೆರಿ ವಾಟರ್ನ ಟ್ರೈ ಮಾಡಿದೆ. ಈ ಮುಂಚೆನೂ ನಾನು ಈ ಒಂದು ರೋಸ್ಮೆರಿ ವಾಟರ್ನ ಟ್ರೈ ಮಾಡಿದ್ದೆ, ಗುಡ್ ರಿಸಲ್ಟ್ ಸಿಕ್ಕಿತ್ತು. ಹಾಗಾಗಿ ಮತ್ತೆ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಒಂದು ವಾಟರ್ ಬೇಸ್ಡ್ ಸ್ಪ್ರೇ ಆಗಿರುತ್ತೆ, ತುಂಬ ಲೈಟ್ ವೆಯ್ಟ್ ಆಗಿರುತ್ತೆ. ಆ್ಯಂಡ್ ನಾವು ಅಪ್ಲಿಕೇಶನ್ ಮಾಡ್ಕೊಳ್ಳೋದು ತುಂಬ ಈಸಿ. ಇದನ್ನು ನಾವು ನಮ್ಮ ಸ್ಕ್ಯಾಲ್ಪಲ್ಲಿ 2 to 3 ಪಾರ್ಟಿಷನ್ನ ಮಾಡಿಕೊಂಡು ನಾವು ಇದನ್ನು ಸ್ಪ್ರೇ ಮಾಡಿಕೊಂಡು ಹಾಗೆ ಸ್ಕ್ಯಾಲ್ಪ್ ಮಸಾಜ್ ಮಾಡಬೇಕು. ಈ ರೋಸ್ಮೆರಿ ವಾಟರ್ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ನ ಇನ್ಕ್ರೀಸ್ ಮಾಡುತ್ತೆ. ಇದರಿಂದ ನಮಗೆ ಹೇರ್ ಗ್ರೋತ್ 3ರಷ್ಟು ಜಾಸ್ತಿ ಆಗುತ್ತೆ. ಹಾಗೆ ವಿತಿನ್ 12 ವೀಕ್ಸ್ ಒಳಗೆ ನಮಗೆ ಹೇರ್ ಫಾಲ್ ಕಮ್ಮಿ ಆಗುತ್ತೆ. ಈ ರೋಸ್ಮೆರಿ ವಾಟರ್ನ ನಾವು ಡೈಲಿ ಯೂಸ್ ಮಾಡಬಹುದು. ಯಾವುದೇ ತರ ನಮಗೆ ಗ್ರೀಸಿ ಫೀಲ್ ಇರಲ್ಲ ಸ್ಕ್ಯಾಲ್ಪ್ ಅಲ್ಲಿ. ಹಾಗೆ ಇದು ಬೇಗ ಅಬ್ಸರ್ವ್ ಆಗುತ್ತೆ. ಅಂಡ್ ಈ ಒಂದು ಆಲ್ಪ್ಸ್ ಗುಡ್ನೆಸ್ ರೋಸ್ಮೆರಿ ವಾಟರ್ ಏನಿದೆ, ಕ್ಲಿನಿಕಲಿ ಪ್ರೂವನ್ ಆಗಿದೆ. ವಿತಿನ್ 12 ವೀಕ್ಸ್ ಅಲ್ಲಿ ಇದು ಎಷ್ಟು ಏರ್ ಫಾಲ್ ಆಗ್ತಿದೆ ಅದ್ರ 3ರಷ್ಟು ಇದು ಏರ್ ಫಾಲ್ ಕಮ್ಮಿ ಮಾಡುತ್ತೆ. ಸೊ ನೋಡ್ತಿರ್ಬೋದು, ನನಗೆ ಇವಾಗ ಪುಟ್ಟ ಪುಟ್ಟ ಬೇಬಿ ಏರ್ಸ್ ಬರ್ತಾ ಇದೆ. ಇದು ಬಿಫೋರ್ ಅಂಡ್ ಆಫ್ಟರ್ ಫೋಟೋಸ್, ನೀವೇ ಡಿಫ್ರೆನ್ಸ್ ನೋಡಿ. ಸೊ ಎಲ್ಲರೂ ಇದನ್ನ ಆರಾಮಾಗಿ ಯೂಸ್ ಮಾಡಬಹುದು. ನೀವೇ ಯೂಸ್ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಇಷ್ಟ ಆದರೆ ನೀವು ಬೈ ಮಾಡಿ. ನೆಕ್ಸ್ಟ್ ಪಾಪು ನೋಡೋಕ್ಕೆ ಅಣ್ಣ ಬಂದಿದ್ದ. ತುಂಬ ದಿನ ಅಲ್ಲ, ತಿಂಗಳೇ ಆಗಿತ್ತು ಪಾಪುನ ನೋಡ್ದಲೇ. ಹಾಗಾಗಿ ಬಂದು 1 or 2 ಡೇಸ್ ಇದ್ಬಿಟ್ಟು ಹೋದ. ಸೊ ಫ್ರೆಂಡ್ಸ್, ನಾನು ಹೇಳ್ದಂಗೆ ಪಾಪು ಫೇಸ್ ಯಾವಾಗ ರಿವೀಲ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ತುಂಬ ಜನಕ್ಕೆ ಇದೇನಿದು ಹಿಂಗೆ ಸ್ಟಿಕ್ಕರ್ ಹಾಕೋದಿದ್ರೆ ಇನ್ನೇನಕ್ಕೆ ವಿಡಿಯೋ ಮಾಡಬೇಕು, ಏನಕ್ಕೆ ಮತ್ತೆ ಪಾಪನ ತೋರಿಸ್ಬೇಕು ಅನ್ನೋದಿರುತ್ತೆ. ನಿಮಗೆ ಅಷ್ಟೇ ಅಲ್ಲ, ಆ್ಯಕ್ಚುಲಿ ನನಗೂ ಬೇಜಾರು ಹಿಂಗೆ ಹುಡುಕಿ ಅದೊಂದು ಎಮೋಜಿ ಸ್ಟಿಕ್ಕರ್ ಹಾಕೋಕ್ಕೆ. ನನಗೂ ನಮ್ಮ ಪಾಪುನ ನಂತರ ಎಲ್ಲ ನಾರ್ಮಲಾಗಿ ತೋರ್ಸೋಕ್ಕೆ ಇಷ್ಟ. ಇಷ್ಟು ದಿನ ಈ ಥರ ಯಾವ್ದಾದ್ರು ಒಂದು ಸ್ಪೆಷಲ್ ಡೇ ದಿನ ತೋರಿಸೋಣ, ಹಬ್ಬಕ್ಕೆ ತೋರಿಸೋಣ, ಅದು ಇದು ಅಂತ ಅಂದ್ಕೊಂಡು ಬಂದೆ. ಬಟ್ ಅದೇನೋ ಅಂತಾರಲ್ಲ, ನಾವೇನು ಇಷ್ಟಪಡ್ತೀವಿ ಅದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಾಗ ನಿಜವಾಗ್ಲೂ ಆಗಲ್ಲ. ಹಾಗಾಗಿ ಇವಾಗ ಏನು ಅಂತ, ಇವಾಗ 6 ಮಂತಿಗೆ ಇನ್ನೇನು ಅಂದರೆ ಅರ್ಧ ವರ್ಷ, ಹಾಫ್ ಇಯರ್ ಆಗುತ್ತೆ, ತೋರಿಸ್ಬೋದು ಅಂತಲೂ ಕೆಲವೊಂದು ಸರಿ ಅನಿಸುತ್ತೆ. ಆಮೇಲೆ ಈಗ ಸುಮ್ಮನೆ ಈಗ ಅದು ಅಂತ ಅಂದ್ಕೊತೀವಿ, ಅಷ್ಟರಲ್ಲಿ ಏನಾದ್ರು ಒಂದು ಆಗುತ್ತೆ, ಮತ್ತೆ ಪೋಸ್ಟ್ಪೋನ್ ಆಗುತ್ತೆ. ಹಾಗಾಗಿ ಬೇಡ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ಪಾಪನ್ನ ತೋರಿಸ್ಬೇಕು ಅಂತ ನಾನು ಡಿಸೈಡ್ ಆಗಿಬಿಟ್ಟಿದ್ದೀನಿ. ಸೊ ಈಗ ಇದಾದಮೇಲೆ ಯಾವ ವ್ಲಾಗ್ ಬರುತ್ತೆ ಆವಾಗ ನನ್ನ ಪಾಪನ್ನ ರಿವೀಲ್ ಮಾಡ್ತಿದ್ದೀನಿ. ಡೇ ಟು ಡೇ ಅದು ಇದು ಏನು ನೋಡಲ್ಲ ನಾನು. ನೆಕ್ಸ್ಟ್ ವ್ಲಾಗಲ್ಲಿ ನನ್ನ ಪಾಪು ಫೇಸ್ ರಿವೀಲ್ ಮಾಡ್ತೀನಿ.
ಆ್ಯಂಡ್ ಫ್ರೆಂಡ್ಸ್ ನಮ್ಮ ಕಡೆ ಎಲ್ಲ ಮಗುಗೆ 3 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಫಸ್ಟು ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋದಿರುತ್ತೆ. ಯಾವುದಾದ್ರೂ ಗ್ರಾಮ ದೇವತೆ ಆದರೂ ಓಕೆ, ಇಲ್ಲ ಮನೆ ದೇವರಾದರೂ ಓಕೆ, ಈ ಥರ ಇರುತ್ತೆ. ಫಸ್ಟು ದೇವಸ್ಥಾನಕ್ಕೆ ಒಂದು ಸರಿ ಹೋಗಿ ಬರಬೇಕು ಅಂತ. ಕೆಲವರು ತಿಂಗಳು ತುಂಬಕ್ಕೆ 3 ದಿನ ಇದೆ ಅನ್ನುವಾಗಲೂ ಹೋಗ್ತಾರಂತೆ, ಗೊತ್ತಿಲ್ಲ. ಬಟ್ ನಮ್ಮ ಕಡೆ ಅಂದರೆ ನಮ್ಮ ಫ್ಯಾಮಿಲಿಯಲ್ಲೆಲ್ಲ 3 ತಿಂಗಳು ಕಂಪ್ಲೀಟ್ ಆದಮೇಲೆ ಹೋಗಿ ಒಂದು ವಿಸಿಟ್ ಮಾಡಿ ಬರ್ತೀವಿ ಟೆಂಪಲ್ಗೆ. ಸೈಲೆಂಟ್ ಸೊ ಫ್ರೆಂಡ್ಸ್, ನಾವು ಅಂತರಘಟ್ಟಮ್ಮನ ಗುಡಿ ಅಂತ ಇದೆ, ಅಲ್ಲಿಗೆ ಪಾಪನ ಕರ್ಕೊಂಡು ಹೋಗಿದ್ವಿ. ಆ್ಯಕ್ಚುಲಿ ಸಿಟಿಗಳಲ್ಲಿರೋ ಟೆಂಪಲಲ್ಲಿ ಈ ಥರ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ನಮ್ಮ ಹಳ್ಳಿ ಸೈಡ್ ಆದರೆ ಗರ್ಭಗುಡಿ ಒಳಗಡೆನೇ ಪಾಪನ್ನ ಕರ್ಕೊಂಡೋಗಿ ಆ ಅಮ್ಮನವ್ರ ಹತ್ರ ಎಲ್ಲ ಮುಟ್ಟಿಸಿ ಆಶೀರ್ವಾದ ಮಾಡಿಸ್ತಾರೆ. ಸೊ ಅದು ತುಂಬ ಖುಷಿಯಾಗೋ ವಿಚಾರ. ಆ್ಯಂಡ್ ಅಲ್ಲೇ ನನ್ನ ಫ್ರೆಂಡ್ ಮೈತ್ರಿ ಮನೇಲಿ ಇರೋದ್ರಿಂದ ಅವಳು ಬಂದು ಸ್ವಲ್ಪ ಪಾಪನ ಎತ್ಕೊಂಡು ಮುದ್ದು ಮಾಡಿ ಹೋದ್ಲು. ಪುಟ್ಟಾಣಿ ಪುಟ್ಟಾಣಿ ಕೈ ಇಟ್ಕೊಂಡು ನೋಡಲ್ಲ 2 ಬೆಳ್ಳು. ದೇವಸ್ಥಾನದಲ್ಲಂತೂ ಫುಲ್ ಯಾರು ಮಾತಾಡ್ಸಿದ್ರು ಫುಲ್ ಸ್ಮೈಲ್ ಮಾಡ್ತಿದ್ದಾನೆ, ಹೀ ಅಂತ ಅಂದ್ಬಿಟ್ಟು. ಮಾರೇ ಇದೆಯಾ ನೀನು? ಎಲ್ಲ ಪರಿಚಯ ಇರೋರ ಥರ ಸ್ಮೈಲ್ ಮಾಡ್ತಿದ್ದ ನೋಡಿ. ಈಗಲೂ ನಗಾಡ್ತಿದ್ದಾನೆ. ಆ್ಯಂಡ್ ಎವ್ರಿ 15 ಡೇಸಿಗೆ ಒನ್ಸ್ ನೀವೇ ಬರ್ತಾರೆ. ಹಾಗಾಗಿ ಈ ವೀಕೆಂಡು ಬಂದು ಮಾಮೂಲಿ ಮಗ ಇವಾಗ ಇನ್ನೂ ಸ್ಟೆಪ್ ಬೈ ಸ್ಟೆಪ್ ಗ್ರೋತ್ ಆಗ್ತಿದ್ದಾನಲ್ಲ. ಸೊ ಇವಾಗೆಲ್ಲ ಚೆನ್ನಾಗಿ ಅವನನ್ನು ಎತ್ಕೊಬೋದು. ಅವನಿಗೆ ತುಂಬ ನಗಾಡ್ತಾನೆ ಇವಾಗ. ಸೊ ಕುಣಿತಾನೆ ಹಿಂಗೆ ಕೈಯಲ್ಲಿ ಇಟ್ಕೊಂಡ್ರೆ. ಹಾಗಾಗಿ ನೀವಿನ್ನು ಫುಲ್ಲು ಖುಷಿಯಿಂದ ಆಟ ಆಡಿಸ್ಕೊಂಡು ಹೋದರು. ಸೊ ಫ್ರೆಂಡ್ಸ್, ಇವಾಗ ನಾನು ಒಂದೊಳ್ಳೆ ಬಾಡಿ ಡಿಟಾಕ್ಸ್ ಆಗೋ ಡ್ರಿಂಕ್ ನಾನು ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ನೀವು ನೋಡಿರ್ತೀರ ಅನಿಸುತ್ತೆ, ತುಂಬ ಯೂಟ್ಯೂಬ್ ಇನ್ಸ್ಟಾಗ್ರಾಮಲ್ಲೆಲ್ಲ ಬಂದಿತ್ತು. ಆ್ಯಂಡ್ ಈ ಡ್ರಿಂಕ್ಸ್ ಮೇಯ್ನ್ ನಮಗೆ ವೆಯ್ಟ್ ಲಾಸ್ ಆಗ್ತೀವಿ ಮತ್ತು ಬಾಡಿದು ನಮ್ಮದು ಬೆಲ್ಲಿ ಫ್ಯಾಟ್ ಕಡಿಮೆ ಮಾಡುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಟ್ರೈ ಮಾಡೋಣ ನಾನು ಅಂತ ಅಂದ್ಕೊಂಡು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇದು ಕುಡಿದು ಏನಾದರೂ ರಿಸಲ್ಟ್ ಬಂದರೆ ನಿಮಗೂ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ನಿಮಗೆ ತೋರಿಸಿರೋ ಥರ ನಾನು ಇದನ್ನು ಸ್ವಲ್ಪ ಪೌಡರ್ ಅಷ್ಟೇ ಮಾಡ್ಕೊಂಡಿದ್ದು, ಒಂದು 10 ಡೇಸ್ 15 ಡೇಸಿಗೆ ಆಗೋಷ್ಟು ಪೌಡರ್ ಮಾಡ್ಕೊಂಡಿದ್ದೀನಿ. ಅಂದರೆ ಗೊತ್ತಾಗುತ್ತಲ್ವಾ. ಸೊ ಹೋಗ್ತಾ ರಿಸಲ್ಟ್ ಬಂದಾಗ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ. ಆ್ಯಂಡ್ ನನಗೆ ಹೀಟ್ ಬೇರೆ, ಸೊ ಎಲ್ಲ ನೋಡ್ಕೊಳ್ಳೋಣ. ಮೊದಲಿಗೆ ತುಂಬ ಕ್ವಾಂಟಿಟಿಲಿ ಮಾಡಿಕೊಂಡು ಆಮೇಲೆ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ನಾನು ಸ್ವಲ್ಪ ಕ್ವಾಂಟಿಟಿಲಿ ಮಾಡಿದ್ದೀನಿ. ಸೊ ಇದಕ್ಕೆ ಏನೇನು ಹಾಕಿದ್ದೀನಿ ಅಂತಂದರೆ, ಮಾಮೂಲಿ ಕರಿಬೇವು ಸೊಪ್ಪು, ಸ್ವಲ್ಪ ಚಕ್ಕೆ, ಆಮೇಲೆ ಧನಿಯಾ ಕಾಳು ಹಾಕಿದ್ದೀನಿ, ಮತ್ತು ಜೀರಿಗೆ, ಓಂಕಾಳು, ಸೋಂಪ ಪುಡಿ ಅಂತಾರಲ್ಲ, ಸೋಂಪಿನ ಕಾಳು ಅದು, ಆಮೇಲೆ ಮೆಂತ್ಯ ಕಾಳು ಹಾಕ್ಕೊಂಡಿದ್ದೀನಿ. ಸೊ ಇಷ್ಟನ್ನು ನಾನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಲಾಸ್ಟಿಗೆ ಇದಕ್ಕೆ ಅರಿಶಿನ ಪೌಡರ್ ಹಾಕ್ತಾಯಿದ್ದೀನಿ. ಇಷ್ಟನ್ನು ನಾನು ಗ್ರೈಂಡ್ ಅಂದರೆ ಪೌಡರ್ ಮಾಡಿಕೊಂಡು ಡೈಲಿ ಅರ್ಲಿ ಮಾರ್ನಿಂಗು ನಾನು ಏನು ಎದ್ದೇಳ್ತೀನಿ ಕಾಫಿ ಟೀ ಕುಡಿಯೋಕ್ಕೂ ಮುಂಚೆ ಬಿಸಿನೀರಲ್ಲಿ ಇದೊಂದು 1/4 ಚಮಚದಷ್ಟು ನಾನು ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡಿ ಮಾಮೂಲಿ ಉಗುರು ಬೆಚ್ಚಗೆ ಇಲ್ಲ ಸ್ವಲ್ಪ ಹಾಟ್ ಇದ್ದಂಗೆ ನಾನು ಕುಡಿತಾ ಇದ್ದೀನಿ. ನಾನು ಹೇಳ್ದಂಗೆ ನನಗೇನಾದ್ರು ರಿಸಲ್ಟ್ ಬಂದರೆ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಕ್ವಿಕ್ ಆ್ಯಂಡ್ ಟೇಸ್ಟಿ ರೆಸಿಪಿ ಇದು. ಆಫ್ಟರ್ ಲಾಂಗ್ ಟೈಮ್, ಲಾಂಗ್ ಅಂದರೆ ನಾನು 4 ಮಂತ್ಸ್ ಆದಮೇಲೆ ನಾನು ಕುಕ್ ಮಾಡ್ತಾಯಿದ್ದೀನಿ. ಇದನ್ನು ಕುಕ್ ಅಂತ ಏನು ಹೇಳಲ್ಲ, ಸ್ವಲ್ಪ ಹೊತ್ತು ಒಂದು 5 to 10 ಮಿನಿಟ್ಸ್ ಅಂದರೆ ಸ್ಟವ್ ಮುಂದೆ ಇದ್ದೆ ಅಷ್ಟೇ ನಾನು. ಏಕೆಂದರೆ ಎಲ್ಲದು ಈರುಳ್ಳಿ ಹೆಚ್ಚೋದ್ರಿಂದ ಎಲ್ಲ ಅಮ್ಮ ರೆಡಿ ಮಾಡಿಕೊಟ್ಟಿದ್ರು, ಜಸ್ಟ್ ನಾನು ಒಗ್ಗರಣೆ ಹಾಕಿದ್ದೆ ಅಷ್ಟೇ. ಸೊ ನಾನು ಮಾಡ್ತಿರೋದು ನಾಟಿ ಕೋಳಿ ಸುಕ್ಕ ಅಂದರೆ ಸಪ್ರೇಟಾಗಿ ಎಲ್ಲರೂ ಚಿಕನ್ನ ಅವ್ರ ಮಟನ್ನ ವಿಜಲ್ ಹೊಡ್ಸ್ಕೊಂಡು ಮಾಡ್ತಾರೆ. ಸೊ ನಾನಿದೇನಂದರೆ ಇವಾಗ ಸಾಂಬಾರು ಮಾಡಿರ್ತಾರಲ್ಲ, ಸಾಂಬಾರು ಮಾಡಿರೋದ್ರಲ್ಲೇ ಪೀಸ್ನ ಎತ್ತಿಡ್ಕೊಂಡು ನಮಗೆ ಎಷ್ಟು ಬೇಕಷ್ಟು ಪೀಸ್ ಎತ್ತಿಡ್ಕೊಂಡು ನಾವು ಸುಕ್ಕ ಮಾಡೋದು. ಆ್ಯಂಡ್ ಈ ಗ್ರೀನ್ ಪೇಸ್ಟ್ ನೋಡ್ತಿದ್ರೆ ಇದು ಅಷ್ಟೇ ಸಾಂಬಾರಿಗೆ ನಾವು
ಗ್ರೀನ್ ಪೇಸ್ಟ್ ಹಾಕ್ತೀವಲ್ಲ ಮಸಾಲೆದು ಒಗ್ಗರಣೆ, ಅದನ್ನೇ ಸ್ವಲ್ಪ ಎತ್ತಿಟ್ಕೊಂಡಿರ್ತೀವಿ. ನೆಕ್ಸ್ಟು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಗ್ರೀನ್ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಆಮೇಲೆ ಸ್ವಲ್ಪ ಅರಿಶಿನ ಪೌಡರು, ಚಿಲ್ಲಿ ಪೌಡರು, ಧನಿಯಾ ಪೌಡರ್ ಹಾಕ್ಕೊಂಡು ಇದನ್ನು ತಿರ್ಸ್ಕೋಬೇಕು. ಆ್ಯಕ್ಚುಲಿ ಇದೊಂದು ಕ್ವಿಕ್ ಆ್ಯಂಡ್ ಈಸಿ ಮೆಥಡು ಈ ಥರ ಒಂದು ನಾಟಿ ಕೋಳಿ ಚಿಕನ್ ಸುಕ್ಕ ಮಾಡೋಕ್ಕೆ. ಆ್ಯಂಡ್ 2 in 1 ಅಂತ ಹೇಳ್ಬೋದು. ಈ ಕಡೆ ಸಾಂಬಾರು ಆಯಿತು, ಈ ಕಡೆ ಬೇಗ ಫ್ರೈಯೂ ಆದಂಗೆ ಆಗುತ್ತೆ. ಸೊ ಇದನ್ನು ಫ್ರೈ ಮಾಡ್ಕೊಳ್ತಾ ಹಾಗೆ ನಾನು ಸ್ವಲ್ಪ ಗರಂ ಮಸಾಲೆ ಹಾಕ್ತಿದ್ದೀನಿ, ಆಮೇಲೆ ಸ್ವಲ್ಪ ಅರಿಶಿನ ಪುಡಿನೂ ಹಾಕಿದ್ದೀನಿ. ಸೊ ಗರಂ ಮಸಾಲೆ ಹಾಕ್ಬಿಟ್ಟು ಸ್ವಲ್ಪ ತಿರ್ಸ್ಕೊತೀನಿ. ಹಾಗೆಯೇ ಇದು ಸ್ವಲ್ಪ ಬೇಯ್ತಿದೆ ಅನ್ನುವಾಗಲೇ ನಾನು ಇದಕ್ಕೆ ಎಕ್ಸ್ಟ್ರಾ ನೀರೇನೂ ಹಾಕಲ್ಲ. ಈಗ ಸಾಂಬಾರು ಮಾಡಿರ್ತೀವಲ್ಲ ಅದರಲ್ಲಿ ಮೇಲೆ ಸ್ವಲ್ಪ ಆಯಿಲ್ ಥರ ಇರುತ್ತಲ್ಲ, ಸಾಂಬಾರು ಜೊತೆನೇ ಅದನ್ನು ಸ್ವಲ್ಪ ಹಾಕ್ಕೊಂಡು ಗ್ರೇವಿ ಥರ ಮಾಡ್ಕೊತೀನಿ. ಸೊ ಈ ಥರ ಗ್ರೇವಿ ಥರ ಏನಕ್ಕೆ ಅಂದರೆ ಸ್ವಲ್ಪ ಲಿಕ್ವಿಡ್ ಥರ ಇದ್ದಾಗ ಚಿಕನ್ನಿಗೆ ಅದು ಸ್ವಲ್ಪ ಅಂಟುತ್ತೆ ಅಂದ್ಬಿಟ್ಟು ಮಸಾಲೆನ. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಇದನ್ನು ಕೊನೆಗೆ ಹಾಕಿದ್ರೂ ಆಗುತ್ತೆ, ಬಟ್ ಸ್ವಲ್ಪ ಮುಂಚೆ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಅದ್ರದ್ದು ಫ್ಲೇವರ್ ಬಿಟ್ಕೊಂಡಿರುತ್ತೆ ಅಂತ ಅಷ್ಟೇ. ಸೊ ಕರಿಬೇವು ಸೊಪ್ಪು ಹಾಕಿದ್ಮೇಲೆ ಸಾಂಬಾರಿಂದ ಸ್ವಲ್ಪ ಚಿಕನ್ ಪೀಸ್ನ ಎತ್ತಿಟ್ಕೊಂಡಿದ್ದೆ, ಅದನ್ನು ಇವಾಗ ಫ್ರೈ ಮಾಡ್ತೀನಿ. ಆ್ಯಂಡ್ ಟ್ರಸ್ಟ್ ಮೀ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಯಾರೂ ಮಿಸ್ ಮಾಡ್ಕೊಬೇಡಿ, ಎಲ್ಲರೂ ಇದನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಇದು ಬರೀ ನಾಟಿ ಕೋಳಿ ಅಂತ ಅಲ್ಲ, ನಾರ್ಮಲ್ ನಾವು ಚಿಕನ್ ಬಾಯ್ಲರು ಫಾರಮ್ ಅಂತೆಲ್ಲ ಸಿಗುತ್ತಲ್ಲ, ಎಲ್ಲದರಲ್ಲೂ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಸ್ವಲ್ಪ ತಿರ್ಸ್ಕೊಂಡ್ಮೇಲೆ ಚೆನ್ನಾಗಿ ಅದು ಖಾರ ಹಿಡಿದ್ಮೇಲೆ ನಾನು ಕೊತ್ತಂಬರಿ ಮತ್ತು ಕಾಯಿ ತುರಿ ಹಾಕ್ತಾಯಿದ್ದೀನಿ. ಸೊ ಇದನ್ನು ಹಾಕಿ ಚೆನ್ನಾಗಿ ತಿರ್ಸಿ ಡ್ರೈ ಮಾಡಿದ್ರೆ ಸೂಪರ್ ಡೂಪರ್ ಚಿಕನ್ ಸುಕ್ಕ ರೆಡಿ. ಸೊ ಪ್ಲೀಸ್ ಎಲ್ಲರೂ ಇದನ್ನು ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಇಷ್ಟು ಹೇಳ್ತಾ ಇವತ್ತಿನ ಒಂದು ಪುಟ್ಟ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಗೊತ್ತಲ್ಲ, ಮುಂದಿನ ವ್ಲಾಗ್ ನನ್ನ ಕಂದಮ್ಮನ್ನು ತೋರಿಸ್ತಾ ಇದ್ದೀನಿ. ಸೊ ಯಾರೂ ಮಿಸ್ ಮಾಡ್ಕೊಬೇಡಿ ಆ್ಯಂಡ್ ಸಪೋರ್ಟ್ ಮಾಡಿ, ಬ್ಲೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಪುಟ್ಟ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.